So this is the next problem regarding admission of partner. This is another type of problem. ಇದರಲ್ಲಿ ಏನು ಇರುತ್ತೆ ಅಂತ ಅಂದ್ರೆ ಗುಡ್ ವಿಲ್ ಅನ್ನೋದು ಬೇರೆ ಪಾರ್ಟ್ನರ್ ತರಲ್ಲ, ನ್ಯೂ ಪಾರ್ಟ್ನರ್ ತರಲ್ಲ, ಕಂಪ್ನಿನೇ ರೈಸ್ ಮಾಡ್ಕೊಳುತ್ತೆ, ಕಂಪ್ನಿಲಿರೋ ಗುಡ್ ವಿಲ್ನೇ ಇದಾಗುತ್ತೆ. ಸೊ ಅದ್ರ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಅಂಡ್ ಆಲ್ಸೋ ಪ್ರತಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಮಾಡಿಸಿದಾಗ ವಿ ಹ್ಯಾವ್ ಸ್ಯಾಕ್ರಿಫೈಸ್ ರೇಷಿಯೋ ಅಂಡ್ ಓಲ್ಡ್ ರೇಷಿಯೋ ಅಂಡ್ ಸ್ಯಾಕ್ರಿಫೈಸ್ ರೇಷಿಯೋ ಬೋತ್ ಆರ್ ಸೇಮ್ ಇತ್ತು, ಬಿಕಾಸ್ ದೇ ನಾಟ್ ಗಿವನ್ ನ್ಯೂ ರೇಷಿಯೋ. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. So on that basis we are doing this problem. So nodi illi Gauri and Ganesh are partners sharing profit equally, andre they are equal partners, andre 1:1 the profit and loss sharing ratio is 1:1. So balance sheet ಕೊಟ್ಟಿದ್ದಾರೆ. So as previous balance sheet ಇದ್ದಂಗೆ ಇದೆ actually. So general reserve ಇದೆ, almost ಎಲ್ಲ item ಇದೆ. Cash in hand, that is cash account ಅಲ್ಲಿ ಇದಾಗುತ್ತೆ ಇದು. Next is they admitted ಶಿವನ ಅಡ್ಮಿಟ್ ಮಾಡ್ಕೊಂಡಿದ್ರು ಹೊಸ ಪಾರ್ಟ್ನರ್ ಅಲ್ಲಿ. ಅದರಲ್ಲಿ ಕಂಡೀಷನ್ಸ್ ಟರ್ಮ್ಸ್ ಏನೇನಿತ್ತು ಅಂತ ಅಂದ್ರೆ ಎರಡೇ ಮೇಜರ್ ಟರ್ಮ್ಸ್ ಇಲ್ಲಿ ಬರುವಂತದ್ದು. ಒಂದು, ಶಿವ ಶುಡ್ ಬ್ರಿಂಗ್ 25,000 ಆಸ್ ಕ್ಯಾಪಿಟಲ್, ಅಂದ್ರೆ ಶಿವ ಕ್ಯಾಪಿಟಲ್ 25,000 ರೂಪೀಸ್ ತರಬೇಕಾಗತ್ತೆ. ಅಂಡ್ ಗುಡ್ ವಿಲ್ ಆಫ್ ದ ಶಿವ ಈ ಸಲ ಗುಡ್ ವಿಲ್ ತರ್ತಾ ಇಲ್ಲ. ದ ಗುಡ್ ವಿಲ್ ಆಫ್ ದ ಫಾರ್ಮ್ ವ್ಯಾಲ್ಯೂ, ಅಂದ್ರೆ ಫಾರ್ಮೇ ವ್ಯಾಲ್ಯೂ ಮಾಡ್ಕೊಂಡಿದೆ ಗುಡ್ ವಿಲ್ ವ್ಯಾಲ್ಯೂನ. ಸೊ ದಟ್ ಈಸ್ 16,000. ಸೊ ಇನ್ ಮಿಕ್ಕಿದ್ದು ಯಾವುದು ಸ್ಟಾಕ್ is to be increased by 8%, provision for doubtful debt 2,600. ಎರಡೇ ರಿವ್ಯಾಲ್ಯೂಯೇಷನ್ ಅಲ್ಲಿ ಬರುವಂತದ್ದು ನಿಮ್ಗೆ ಸಲ. ಸೊ ಓನ್ಲಿ 2 items that appear in the revaluation account. So revaluation account going to be very easy actually. So and capital accounts, ಆಮೇಲೆ ಇನ್ನೊಂದು ಮೇನ್ ಟರ್ಮ್ ಇಲ್ಲಿ ಮೇನ್ ಏನು ಟ್ವಿಸ್ಟ್ ಅಥವಾ ಮೇನ್ ಇದರಲ್ಲಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಯಾವ್ದಪ್ಪ ಅಂತ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ಆರ್ ಅಡ್ಜಸ್ಟೆಡ್ ಟು ಬಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1 ಬೇಸ್ಡ್ ಆನ್ ದ ಶಿವಾಸ್ ಕ್ಯಾಪಿಟಲ್. ಸೊ ಇದಕ್ಕೆ ನಾವು ಮುಂಚೆನೆ ವರ್ಕಿಂಗ್ ನೋಟ್ ನ ಮಾಡ್ಕೊಡ್ಬೇಕು. ಸೊ ಮುಂಚೆನೆ ನಾವು ವರ್ಕಿಂಗ್ ನೋಟ್ ಮಾಡಿದಾಗ ಮಾತ್ರ ಇದನ್ನ ನಾವು ಸಾಲ್ವ್ ಮಾಡಕ್ಕಾಗೋದು. ಸೊ ಇದಕ್ಕೆಲ್ಲ ಮಾಡೋಕ್ಕಿಂತ ಮುಂಚೆ ಏನೇದ್ರ ಬಗ್ಗೆ ಫಸ್ಟ್ ವರ್ಕಿಂಗ್ ನೋಟ್ ಮಾಡ್ಕೋಬೇಕು ಅಂತಂದ್ರೆ, ಫಸ್ಟ್ ನಾವು ರೇಷಿಯೋಸ್ಗಳು ಏನೇನಿದೆ ಅದನ್ನ ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೇಡ. ಫಸ್ಟ್ ರೇಷಿಯೋಸ್ ಏನೇನಿದೆ we had to calculate first ratios. So ನಾನು ಫಸ್ಟ್ ಇಲ್ಲಿ ತಗೋತಾ ಇರೋದು calculation of so I'm doing with calculation of sacrifice ratio. Calculation of sacrifice ratio. So sacrifice SR, sacrifice ratio is equal to sacrifice ratio is equal to also formula. Can anyone tell what is the formula for sacrifice ratio? Old ratio minus new ratio. Fine. Okay. Old ratio minus new ratio. This is the formula for sacrifice ratio. That is old ratio minus new ratio. ಇಬ್ಬರದು ಕಂಡುಹಿಡಿಯಬೇಕು. ಯಾರ್ದು ಗೌರಿ's sacrifice ratio ಮತ್ತೆ ಗಣೇಶ ಸ್ಯಾಕ್ರಿಫೈಸ್ ರೇಷಿಯೋ ಇಬ್ಬರನ್ನು ಕಂಡುಹಿಡಿಯಬೇಕಾಗುತ್ತೆ ನಾವು. ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ಓಲ್ಡ್ ರೇಷಿಯೋ ಗೌರಿದು, ಸೊ ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಓಲ್ಡ್ ರೇಷಿಯೋ ಎಷ್ಟು ಈಕ್ವಲ್ ಪಾರ್ಟ್ನರ್ಸ್ ಅಂದ್ರೆ 1:1. ಸೊ ಓಲ್ಡ್ ರೇಷಿಯೋ ಬರ್ದ್ಬಿಡ್ತೀನಿ ನಾನು. ಓಲ್ಡ್ ರೇಷಿಯೋ ಇಸ್ ಈಕ್ವಲ್ ಟು 1:1 ಬಿಕಾಸ್ ಈಕ್ವಲ್ ಪಾರ್ಟ್ನರ್ಸ್. ಸೊ ನ್ಯೂ ರೇಷಿಯೋ ಇಸ್ ಈಕ್ವಲ್ ಟು, ಅವರೇ ಹೇಳಿದ್ದಾರೆ ನ್ಯೂ ರೇಷಿಯೋ ಎಷ್ಟು ಅಂತ ಇಲ್ಲಿ ಕ್ವಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ 3:2:1. So 3 is Gauri, 2 is Ganesha and 1 is Shiva. Okay, this is the ratio. So Gauri's sacrifice ratio, old ratio eshide, old ratio 1:1 andre 1 divided by 2 minus 3 divided by 6. So 3 divided by 6, 1 divided by 2 divided by 3 divided by 6 anta. So 3 divided by 6 nu navu enanta bariyodu 1/2. The 3 ones are 3 twos. So 1/2 minus 1/2 obviously ಎಷ್ಟಾಗುತ್ತೆ 0 ಆಗುತ್ತೆ. ಸೊ ಗೌರಿ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು ಹೇಳಿ 0 ಆಗುತ್ತೆ. ಸೊ ಗೌರಿ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಇಬ್ಬರದೇ ಮಾಡ್ತಾ ಇರೋದು, ಯಾರು ಹೇಳಿ ಗೌರಿ ಮತ್ತೆ ಗಣೇಶ ಅದು. ಸೊ ಗೌರಿದು ಆಟೋಮೆಟಿಕ್ 0 ಆಯ್ತು ಅಂದ್ರೆ ಗಣೇಶ ಈ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಅವರೇ ಪೂರ್ತಿ ಗಣೇಶ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಕಂಪ್ಲೀಟ್ಲಿ ಗಣೇಶ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಕಂಪ್ಲೀಟ್ಲಿ ಎಷ್ಟು ಅವ್ರದೇ. ಅದನ್ನ ಬೇಕಾದ್ರೆ ರೇಷಿಯೋ ಮಾಡೋದಾದ್ರೆ ನಾವ್ ಹೆಂಗ್ ಬರ್ತೀವಿ ಅಂತಂದ್ರೆ 1/2 minus 2/6, 1/2 minus 2/6.
6 ನ ನಾವು ಮಾಡ್ತೀವಿ 1/2 ಮೈನಸ್ 2/6 ನಾವು ಮಾಡಿದಾಗ ಸೊ ಆಬ್ವಿಯಸ್ಲಿ ರೇಷಿಯೋ ಸಮಥಿಂಗ್ ಎಷ್ಟು ಬರುತ್ತೆ ಅಂತ ಅಂದ್ರೆ ಸೊ ನೀವು ಮಾಡಿದ್ರೆ ರೇಷಿಯೋ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಹೆಂಗ್ ಮಾಡಿ ಇದು ಮಾಡಿದೀನಿ ಅಂತ ದಟ್ ಈಸ್ 6 minus so that is 12 12 ಬರುತ್ತೆ 6 minus that is 6 to 4 divided by 12 ಎಷ್ಟು ಬರುತ್ತೆ ಅಂದ್ರೆ that is nothing but 2 divided by 12 ಬರುತ್ತೆ so whatever that is nothing but 1 divided by 6 ಏನೋ ಬರುತ್ತೆ ಬಟ್ ರೇಷಿಯೋ ಇಸ್ 1 ಯಾಕೆಂದ್ರೆ ಅವ್ನು 0 ಆಗಿರೋದ್ರಿಂದ ಆಬ್ವಿಯಸ್ಲಿ ಪೂರ್ತಿ ಗಣೇಶ್ ಏನ್ ಮಾಡಿದಾನೆ ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿದಾನೆ ಅಂತ ಅರ್ಥ ಆಯ್ತು ಸೊ ದೇರ್ ಇಸ್ ನೋ ಸ್ಯಾಕ್ರಿಫೈಸ್ ಬೈ ದ ಗಣೇಶ್ ಅಂದ್ರೆ ಪೂರ್ತಿ ಗುಡ್ ವಿಲ್ ಏನಿದೆ ನ್ಯೂ ಪಾರ್ಟ್ನರ್ದು ಅಂದ್ರೆ ಅವನೇನ್ ತಂದಿಲ್ಲ ಬಟ್ ಫಾರ್ಮ್ನೇ ವ್ಯಾಲ್ಯೂ ಇದಾಗಿರೋದ್ರಿಂದ ಪೂರ್ತಿ ಗುಡ್ ವಿಲ್ ಯಾರಿಗೆ ಸೇರುತ್ತೆ ಅಂದ್ರೆ ಗಣೇಶ್ಗೆ ಸೇರುತ್ತೆ ಬಿಕಾಸ್ ಆಫ್ ಗೌರಿ ಇಸ್ ನಾಟ್ ಸ್ಯಾಕ್ರಿಫೈಸ್ಡ್ ಎನಿಥಿಂಗ್ ಗೌರಿ ಯಾವ್ದೇ ರೀತಿ ಸ್ಯಾಕ್ರಿಫೈಸ್ ಮಾಡಲ್ಲ ಬಿಕಾಸ್ ಗುಡ್ ವಿಲ್ ನ ನಾವು ಶೇರ್ ಮಾಡೋದು ಯಾವ್ದ್ರ ಬೇಸಿಸ್ ಮೇಲೆ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಮಾಡುವಂಥದ್ದು ಓಕೆ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆಫ್ ನ್ಯೂ ಪಾರ್ಟ್ನರ್ ಯಾರು ಶಿವ ಗುಡ್ ವಿಲ್ ಆಫ್ ನ್ಯೂ ಪಾರ್ಟ್ನರ್ ಯಾಕೆ ಅಂತ ಅಂದ್ರೆ ಸೊ ಇದು ಇವಂದಾಗಿರಲ್ಲ ಭಾಗ ಇದೆಲ್ಲ ಪೂರ್ತಿ ಯಾರ್ದಾಗಿರುತ್ತೆ ಹೊಸ ಪಾರ್ಟ್ನರ್ಗಳದ್ದೇ ಕಂಪ್ನಿದೆ ಅಂದ್ರೆ ಫಾರ್ಮ್ಸ್ ಗುಡ್ ವಿಲ್ ಆಗಿರೋದ್ರಿಂದ ನ್ಯೂ ಪಾರ್ಟ್ನರ್ಗೆ ಎಷ್ಟು ಸಿಕ್ತಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡಿ ನಾವೇನ್ ಮಾಡ್ಬೇಕಾಗಿತ್ತು ನೆಕ್ಸ್ಟ್ ಅದನ್ನ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ನ ಒಂದು ಇದ್ರ ಮೇಲೆ ಏನ್ ಮಾಡ್ಬೇಕಾಗಿತ್ತು ನಾವು ಅದನ್ನ ಯಾರು ಸ್ಯಾಕ್ರಿಫೈಸ್ ಮಾಡಿದ್ರೆ ಅವ್ರಿಗೆ ಕೊಡ್ಬೇಕಾಗತ್ತೆ ಸೊ ಗುಡ್ ವಿಲ್ ಇಸ್ ಟೋಟಲ್ ಗುಡ್ ವಿಲ್ ಎಷ್ಟು actually 16,000 total goodwill is 16,000 so Shiva's share 16,000 into 1/6 so 16,000 into 1/6 what's the answer 16,000 divided by 6 so 2,667 ಸೊ ಇದು ಪೂರ್ತಿ ನಾವ್ ಯಾರಿಗೆ ಕೊಡ್ತೀವಿ ಅಂದ್ರೆ ಗಣೇಶಿಗೆ ಕೊಟ್ಬಿಡ್ತೀವಿ ಯಾಕೆ ಗಣೇಶಿಗೆ ಕೊಡ್ತೀವಿ ಅಂತಂದ್ರೆ ಹೊಸ ಪಾರ್ಟ್ನರ್ಗೆ ನಾವು ಗುಡ್ ವಿಲ್ ಕೊಡಲ್ಲ ದಿಸ್ ಇಸ್ ದ ಥಿಂಗ್ ಅವನೇ ತಂದ್ರೆ ಇವರೇ ಶೇರ್ ಮಾಡ್ಕೋತಿದ್ರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳು ಅಥವಾ ಓಲ್ಡ್ ಪಾರ್ಟ್ನರ್ಸ್ಗಳು ಈಗ ಫಾರ್ಮ್ ವ್ಯಾಲ್ಯೂ ಮಾಡೋದ್ರಿಂದ ಅವನ ಶೇರ್ ಆಫ್ ಗುಡ್ ವಿಲ್ ಏನಿದೆ ಅದು ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೋ ಅವರಿಗೆ ನಾವು ಕೊಡ್ತೀವಿ ದಿಸ್ ಇಸ್ ಅಕಾರ್ಡಿಂಗ್ ಟು AS26 ನಾವು ಮಾಡ್ಬೇಕಾಗತ್ತೆ ಸೊ ಗಣೇಶ್ ಮಾತ್ರ ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ಸೊ ವಿ ಆರ್ ಗೋಯಿಂಗ್ ಟು give this goodwill to the Ganesh only, that is Shiva's shares na id ಮಾಡಿದ್ವಿ ನೆಕ್ಸ್ಟ್ ಇದಾದ್ಮೇಲೆ ಟೋಟಲ್ ಕ್ಯಾಪಿಟಲ್ ಎಷ್ಟು ಇದನ್ನ ಕಂಡುಹಿಡಿಯಬೇಕಾಗುತ್ತೆ ಏನು ಅಂತ ಅಂದ್ರೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಅದ್ರ ಬೇಸಿಸ್ ಮೇಲೆ ನಾವು ಮಾಡಬೇಕಾಗುತ್ತೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ದಟ್ ಈಸ್ ನಥಿಂಗ್ ಬಟ್ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರುತ್ತಲ್ಲ ಅದು ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ನ ನಾವು ಕಂಡುಹಿಡಿತಿದ್ದು ಬ್ಯಾಲೆನ್ಸಿಂಗ್ ಫಿಗರ್ ನ ಈ ಸಲ ಮುಂಚೆನೆ ಬರ್ದ್ಬಿಟ್ಟು ಮಿಕ್ಕಿದ್ನ ಕ್ಯಾಶ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಅವರು ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಟು ಬಿ ಅಡ್ಜಸ್ಟೆಡ್ ಇನ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ಬೇಸ್ಡ್ ಆನ್ ದ ಶಿವಾಸ್ ಕ್ಯಾಪಿಟಲ್ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಅದ್ರ ಬೇಸಿಸ್ ಮೇಲೆ ನಾವಿಲ್ಲಿ ಮಾಡೋದ ಓಕೆ ಸೊ ಯಾವ್ದ್ರ ಬೇಸಿಸ್ ಮೇಲೆ ಶಿವಾಸ್ ಕ್ಯಾಪಿಟಲ್ ಎಷ್ಟಪ್ಪ ಅವ್ನು ತಂದಿರೋದೆಷ್ಟು ಸೊ ಶಿವಾಸ್ ಕ್ಯಾಪಿಟಲ್ ಈಸ್ 25,000 ನೋಡಿ ಇಲ್ಲಿದೆ ಎಷ್ಟಿದೆ 25,000 ಸೊ 25,000 ಅಲ್ಲಿ ಅವನು ಗುಡ್ ವಿಲ್ ಶೇರ್ ನ ತೆಗೆದು ಬಿಡ್ತೀವಿ ನಾವು ಅದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು ಅವ್ನು ಕೊಡ್ಬೇಕು ಅವನು ಬಂದಿರತ್ತೆ ಅದು 2,667 ತೆಗೆದ್ರೆ ದಟ್ ಬಿಕಮ್ ಆಲ್ಮೋಸ್ಟ್ $22,333 ಬರುತ್ತೆ ಸೊ 23,333 ಇಸ್ ದ ಶಿವಾಸ್ ಕ್ಯಾಪಿಟಲ್ ಎಷ್ಟು ಶಿವಾಸ್ ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ಬೇಕು ಹೇಳಿ 22,333 ನೇ ಬರುತ್ತೆ ಬೇಸ್ಡ್ ಆನ್ ದಿಸ್ ಬೇರೆಯವ್ರ ಕ್ಯಾಪಿಟಲ್ ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಯಾವ ಬೇಸ್ ಮೇಲೆ ಶಿವಾಸ್ ಕ್ಯಾಪಿಟಲ್ ಬೇಸಿಸ್ ಮೇಲೆ ನಾವು ಬೇರೆಯವ್ರ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಸೊ ಯಾವ ರೀತಿ ಅಂತಂದ್ರೆ ನೆಕ್ಸ್ಟ್ ಟೋಟಲ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡೋಣ
Now we calculate total capital based on this. ನೋಡಿ ಇಲ್ಲಿ total capital. ಶಿವಾದ ಎಷ್ಟಪ್ಪ ಶೇರು? ದಟ್ ಈಸ್ 1 ಅಲ್ವಾ? ಶಿವ ಈಸ್ ನಥಿಂಗ್ ಈಸ್ ಈಕ್ವಲ್ ಟು 1 ಅಂತ. ಶಿವಾದ ಎಷ್ಟು ಶೇರು? ಯಾಕೆಂದ್ರೆ 3:2:1 ಅಲ್ವಾ ಇದು ನೀವು ರೇಷಿಯೋ. ಶಿವಾದ ಎಷ್ಟು? 1. ಅಂದ್ರೆ ಟೋಟಲ್ ಎಷ್ಟಿದೆ? 3:2:1 ಅಂದ್ರೆ ಎಷ್ಟಾಗುತ್ತೆ? 6 ಅಲ್ಲಿ 1 ಅಂದ್ರೆ ಟೋಟಲ್ 6 ಭಾಗ ಇದೆ. ಅಂದ್ರೆ 6 ಭಾಗ, ಒಂದು ಭಾಗಕ್ಕೆ ನಾವು ಎಷ್ಟು ಇದು ಮಾಡಿದೀವಿ, 6 ಭಾಗಕ್ಕಾದ್ರೆ ಎಷ್ಟಾಗುತ್ತೆ ಅಂತ ಅಂದ್ರೆ 22,333 ಇಂಟು 6 ಮಾಡಿ. ಇಂಟು 6 ಮಾಡಿದಾಗ ಇಟ್ಸ್ ಎಕ್ಸಾಕ್ಟ್ಲಿ 1,34,000 ಬರುತ್ತೆ ನಮಗೆ. ಅಂದ್ರೆ ಟೋಟಲ್ ಕ್ಯಾಪಿಟಲ್ ನಾನು ಹೇಳ್ತಾ ಇರೋದು ಇದು. ಸೊ ಟೋಟಲ್ ಕ್ಯಾಪಿಟಲ್ ಶಿವಾದು 22,333. ಇನ್ ರಿಮೈನಿಂಗ್ ಯಾರು? ಗೌರಿ ಕ್ಯಾಪಿಟಲ್ 1,34,000 ಅಲ್ಲಿ ಶೇರ್ ಎಷ್ಟು? 3/6 ಅಲ್ಲ, 50% ಆಲ್ಮೋಸ್ಟ್. ದಟ್ಸ್ ಆಲ್ಮೋಸ್ಟ್ ಸೊ 67,000 ಎಷ್ಟು? 67,000 ಯಾರ್ದು? ಗೌರಿದು. ಸೊ ಗಣೇಶ್ ಕ್ಯಾಪಿಟಲ್ ಹೆಂಗ್ ಕಂಡು ಹಿಡಿದೀರಾ ಅಂತ ಅಂದ್ರೆ 1,34,000 into 2/6. 2/6, that is nothing but 1,34,000 into 2/6, that is 2/6. So 44,667 is the ಗಣೇಶ್ ಕ್ಯಾಪಿಟಲ್. ಅಂದ್ರೆ ಇದನ್ನ ನಾವು ಮುಂಚೆನೆ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ಇದೇ ಮೇನ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಕ್ವಶನ್ ರೈಸ್ ಆಗುವಂಥದ್ದು. ಯಾಕಂದ್ರೆ ಈ ತರದೊಂದು ಅಡ್ಮಿಷನ್ ಅಲ್ಲಿ ಕೇಳ್ತಾರೆ, ಒಂದು ನಾರ್ಮಲ್ ಪ್ರಾಬ್ಲಮ್ ಕೇಳ್ತಾರೆ, ಇನ್ನೊಂದು ಈ ತರ ಕ್ಯಾಪಿಟಲ್ ಅಡ್ಜಸ್ಟೆಡ್ ಒಂದು ಲೆಕ್ಕ ನಿಮ್ಗೆ ಕೇಳ್ತಾರೆ. ಸೊ ಇಷ್ಟು ವರ್ಕಿಂಗ್ ನೋಟ್. ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಕಂಡು ಇಟ್ಕೊಳ್ಳಿ ಇಬ್ರದುವೆ. ಸೊ ಇಲ್ಲಿ ಒಬ್ಬ 0 ಆದ್ರೆ ಆಬ್ವಿಯಸ್ಲಿ ಇನ್ನೊಬ್ಬ ಪೂರ್ತಿ. ಅಂದ್ರೆ ಅದ್ರಲ್ಲಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಯಾರ್ದು? ಶಿವಾದ್ ಮಾತ್ರ. ಶಿವಾದ್ ಗುಡ್ ವಿಲ್ ಎಷ್ಟು? ಶೇರು 2,667. ಪೂರ್ತಿ ಯಾರಿಗೆ ಕೊಡ್ಬೇಕು ಹೇಳಿ? ಗಣೇಶ್ಗೆ ಅದನ್ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏನಿದೆ ಅದನ್ನ ಇಲ್ಲಿ ಮಾಡಿದೀವಿ ನಾವು. ಶಿವಾಸ್ ಕ್ಯಾಪಿಟಲ್ ಎಷ್ಟು? 25,000 ಅಲ್ಲಿ ಗುಡ್ ವಿಲ್ ನ ಮೈನಸ್ ಮಾಡಿ ಮಿಕ್ಕಿದ್ ಬರಬೇಕು. ಸೊ ಅದು ಒಂದು ಭಾಗ ಆಯ್ತು. ಸೊ 6 ಭಾಗ ಅಂತಂದ್ರೆ ಎಷ್ಟಾಗುತ್ತೆ? 1,34,300. ಬೇಕಾದ್ರೆ ಟೋಟಲ್ ಮಾಡಿ 67,000 ಪ್ಲಸ್ 44,667 ಪ್ಲಸ್ 22,333 ಮೂರನ್ನು ಟೋಟಲ್ ಮಾಡಿದ್ರೆ ನಿಮ್ಗೆ 1,34,000 ನಿಮ್ಗೆ ಬರುತ್ತೆ. 1,34,000 ಮೂರನ್ನು ಟೋಟಲ್ ಮಾಡಿದ್ರೆ ಅಷ್ಟು ಬರುತ್ತೆ. ಓಕೆ, ದಟ್ಸ್ ಆಲ್ ಅಬೌಟ್ ನೀವು ಮಾಡ್ಬೇಕಾದ್ರೆ ವರ್ಕಿಂಗ್ ನೋಟ್ ಇಷ್ಟು. ಓಕೆ, ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಬಂದ್ಬಿಡ್ತೀನಿ ನಾನು. ಸೊ ಇದರಲ್ಲಿ ಆಲ್ರೆಡಿ ಹೇಳಿದೆ ನಾನು, ಎರಡೇ ಇದರಿಂದ. ಸೊ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಈಸಿ. ಒನ್ ಇಸ್ ಸ್ಟಾಕ್, ಅನದರ್ ಒನ್ ಇಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಇನ್ಕ್ರೀಸ್ ಟು ಅಂತ ಹೇಳಿದೆ. ಸ್ಟಾಕ್ ಎಷ್ಟು? ಸ್ಟಾಕ್ ಇಸ್ ಅಸೆಟ್ ಅಲ್ವಾ? ಇನ್ಕ್ರೀಸ್ ಆಗಿದೆ ಎಷ್ಟು ಪರ್ಸೆಂಟೇಜು? 8%. ಸ್ಟಾಕ್ ನೋಡೋಣ. ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 25,000 ಇದೆ. ಸೊ 25,000 ಎಷ್ಟು? 8% ಜಾಸ್ತಿ ಆಗಿದೆ. ಸೊ ಅಸೆಟ್ ಜಾಸ್ತಿ ಆಯ್ತು ಅಂದ್ರೆ ಕ್ರೆಡಿಟ್ ಸೈಡ್. ಸೊ ಬೈ ಸ್ಟಾಕ್ ಎಷ್ಟು? 25,000ಗೆ 8% ಮಾಡೋಣ. 25,000ಗೆ ಎಷ್ಟು? 8%. 25,000 into 8%. ಸೊ 2,000 ಬರುತ್ತೆ. ಎಷ್ಟು ಬರುತ್ತೆ ಇದು? ದಟ್ಸ್ ಬಿಕಮ್ 2,000. ಸೊ ಅದು 2,000 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಿದೆ ಅಂತಂದ್ರೆ PDD ಯಾವ್ದು ಹೇಳಿದ್ರೆ, ಇನ್ನೊಂದು ಯಾವ್ದು ಅಡ್ಜಸ್ಟ್ಮೆಂಟ್? ಪ್ರಾವಿಷನ್ ಫಾರ್ ಡೌಟ್ಫುಲ್ ಇನ್ಕ್ರೀಸ್ ಟು 2,600. ಎಷ್ಟು ಇನ್ಕ್ರೀಸ್ ಮಾಡ್ಕೊಂಡಿದ್ರೆ? 2,000. ಮುಂಚೆ ಎಷ್ಟಿತ್ತು PDD? 1,500 ಇತ್ತು. ಈಗ ಎಷ್ಟು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ? 2,600 ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲಯಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಲಯಬಿಲಿಟಿ ಜಾಸ್ತಿ, ಅಸೆಟ್ ಜಾಸ್ತಿ ಆದ್ರೆ ಕ್ರೆಡಿಟ್ ಸೈಡ್, ಲಯಬಿಲಿಟಿ ಜಾಸ್ತಿ ಆದ್ರೆ ಡೆಬಿಟ್ ಸೈಡ್. ಟು PDD ಮುಂಚೆ ಎಷ್ಟಿತ್ತು? 1,500. ಈಗ ಎಷ್ಟು ಮಾಡ್ಬೇಕು ಅಂತಾರೆ? 2,600 ಮೈನಸ್ 1,500. ಎಷ್ಟು ಜಾಸ್ತಿ ಮಾಡ್ದಂಗೆ ಆಯ್ತು ಅಲ್ಲಿಗೆ? 1,100
ಜಾಸ್ತಿ ಆಯ್ತು. ಸೊ ಎರಡೇ ಅಡ್ಜಸ್ಟ್ಮೆಂಟ್ ಆಗಿರೋದ್ರಿಂದ ಇಟ್ ಕುಡ್ ಬಿ ಈಸಿ. ಸೊ ಎರಡೇ ಇರೋದ್ರಿಂದ ಸೊ ಡೆಬಿಟ್ ಸೈಡು 1100 ಇದೆ, ಕ್ರೆಡಿಟ್ ಸೈಡು 2000 ಇದೆ. ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಾವು 2000 ಅಂಡ್ 2000. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಿನ್ನು ಉಳಿದಿರೋದು 900. ಎಷ್ಟು ಹೇಳಿ 900. ಸೊ 900 ಏನ್ ಮಾಡ್ಬೇಕು ನೀವು, ಪ್ರಾಫಿಟ್ ಡೆಬಿಟ್ ಸೈಡ್ ಆಗಿರೋದ್ರಿಂದ ಏನಾಗುತ್ತೆ ಇದು ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಯಾರ್ಯಾರಿಗೆ, ಇಬ್ರೆ, ಗೌರಿ 900 ಇಂಟು ಅದು ಓಲ್ಡ್ ರೇಷಿಯೋ ಆಗಿರೋದ್ರಿಂದ ಓಲ್ಡ್ ರೇಷಿಯೋದಲ್ಲೇ ಕೊಡ್ಬೇಕು. ಇದನ್ನ ತಲೆಯಲ್ಲಿರ್ಲಿ. ಇವೆಲ್ಲ ಯಾವ ರೇಷಿಯೋದಲ್ಲಿ ಕೊಡ್ಬೇಕು ಹೇಳಿ, ಯಾವ್ದೇ ಗುಡ್ ವಿಲ್ಲು ಬಿಟ್ಟು ಮಿಕ್ಕಿದ್ದೆಲ್ಲ ಓಲ್ಡ್ ರೇಷಿಯೋದಲ್ಲೇ ಶೇರ್ ಆಗ್ಬೇಕಾಗುತ್ತೆ. ಹಾಫ್ ಈಕ್ವಲ್ ಪಾರ್ಟ್ನರ್ಸ್ ಅಲ್ವಾ ಇವರು. ಸೊ ಹಾಫ್ ಆಫ್ ದ ಪಾರ್ಟ್ನರ್ಸ್ 1/2. ಸೊ 1/2 ಅಂತಂದ್ರೆ 450. ಗೌರಿ 450, ಗಣೇಶ 450. ಗಣೇಶ್ 900 ಇಂಟು 1/2. 900 ಇಂಟು 1/2 ಎಷ್ಟಾಗುತ್ತೆ, 450 ಆಗುತ್ತೆ. ಓಕೆ, ದಟ್ಸ್ 900 ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಆಕ್ಚುಲಿ. ಸೊ ಇಲ್ಲಿಗೆ ಮುಗೀತು. ಸೊ ಇದನ್ನ ಬೇಕಾದ್ರೆ ಮತ್ತೆ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆಯೋದಾದ್ರೆ ಕ್ಯಾಶ್ ಏನು ಚೇಂಜ್ ಆಗಿಲ್ಲ. ಸೊ ಸ್ಟಾಕ್ ಚೇಂಜ್ ಆಗಿದೆ. ಸ್ಟಾಕ್ ಎಷ್ಟಿತ್ತಪ್ಪ, ಸ್ಟಾಕ್ ಇಸ್ 25,000 ಪ್ಲಸ್ ಅಪ್ರಿಸಿಯೇಷನ್ ಎಷ್ಟಾಯ್ತು, 2000 ಆಯ್ತಲ್ವಾ. ಸೊ ಪ್ಲಸ್ ಅಪ್ರಿಸಿಯೇಷನ್ 2000 ಆಗಿರೋದ್ರಿಂದ ಸೊ ಸ್ಟಾಕ್ ಎಷ್ಟಾಗುತ್ತೆ 27,000 ಆಗುತ್ತೆ. ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಿಬೋದು ನೀವು. 27,000 ಆಗುತ್ತೆ. ಇನ್ಯಾವ್ದು ಜಾಸ್ತಿ, ಡೆಟಾಸ್ ಎಷ್ಟಿತ್ತು ನೋಡಿ ಇಲ್ಲಿ, ಡೆಟಾಸ್ 17,000 ಇತ್ತು. ಡೆಟಾಸ್ ಇಸ್ 17,000 ಮೈನಸ್ PDD 1500 ಇತ್ತು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಬಟ್ ಈ ಸಲ 2600ಗೆ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಅಂದ್ರೆ ಎಷ್ಟಾಗುತ್ತೆ 2600 ನ ನೀವು 2600 you have to minus. So 17,000 minus 2600 ಎಷ್ಟಾಗುತ್ತೆ, that is 14,400 ಆಗುತ್ತೆ. 14,400 become debtors. ಓಕೆ, ಇಷ್ಟನ್ನು ನಾವು ಬರ್ದಿದ್ದೀವಿ ನಾವು ಅಂದ್ರೆ ಇಲ್ಲಿರೋ ರಿವ್ಯಾಲ್ಯೂಷನ್ ಅಕೌಂಟ್ ಇರೋದು ಇಲ್ಲಿ ಯಾವ ರೀತಿ ಇದಾಗುತ್ತೆ ಅಂತ. ಸೊ ಇಲ್ಲಿಗೆ ರಿವ್ಯಾಲ್ಯೂಷನ್ ಅಕೌಂಟ್ ಆಯ್ತು. ನೆಕ್ಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬಂದ್ಬಿಡ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಿಮ್ಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಅಂದ್ರೆ ಅವ್ರದ್ದು ಎಷ್ಟಿದೆ ನೋಡಿ ಅಂತ ಮಾಡ್ತಾ ಇರೋದು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ, ಗೌರಿ 80,000 ಮತ್ತೆ ಗಣೇಶ್ 40,000. ಸೊ 80,000 and 40,000. ಸೊ ದಿಸ್ ಇಸ್ ನಿಲ್. ನೆಕ್ಸ್ಟ್ ಇದಾದ್ಮೇಲೆ ನ್ಯೂ ಪಾರ್ಟ್ನರ್ ಒಂದು ಕ್ಯಾಶ್ ಇರೋದ್ರಿಂದ ಏನಂತ ಬರೀತೀರಾ, ಕ್ಯಾಶ್ ಅಕೌಂಟ್. ನ್ಯೂ ಪಾರ್ಟ್ನರ್ ಎಷ್ಟು ತಂದಿದ್ದಾನೆ ದುಡ್ಡ ನೋಡಿ ಇಲ್ಲಿ. ಶಿವ ಶುಡ್ ಬ್ರಿಂಗ್ 25,000 ಆಸ್ ಕ್ಯಾಪಿಟಲ್. ಅವ್ನು ಗುಡ್ ವಿಲ್ ತಂದಿಲ್ಲ ಈ ಸಲ. ಗುಡ್ ವಿಲ್ ಫಾರ್ಮರೈಸ್ ಮಾಡಿರೋದು, ಗುಡ್ ವಿಲ್ ತಂದಿಲ್ಲ. ಸೊ ಶಿವ ಶುಡ್ ಬ್ರಿಂಗ್ ಎಷ್ಟು, ಓಕೆ ನೋಡಿ ಇಲ್ಲಿ ನಾವು ಕ್ಯಾಶ್, ಅವನು ಬರೀ ಕ್ಯಾಶ್ ನ ಬರಿತಾ ಇದೀವಿ ನಾವು. ದಟ್ ಈಸ್ ಅಬೌಟ್ 25,000. ಈ ಬಾಟ್ 25,000 ತಂದಿದ್ದಾನೆ. ಗುಡ್ ವಿಲ್ ತಂದಿದ್ರೆ ಗುಡ್ ವಿಲ್ ಸೇಲ್ಸ್ ಆಡ್ ಮಾಡ್ಬೇಕಾಗಿತ್ತು ಕ್ಯಾಶ್ಗೆ, ಬಟ್ ಅವ್ನು ಗುಡ್ ವಿಲ್ ತಂದಿಲ್ಲ, ಅದಾಯ್ತು. ನಾನು ಗುಡ್ ವಿಲ್ಗೆ ಹೋಗಿಂತ ಮುಂಚೆ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಏನಾದ್ರು ರಿಸರ್ವ್ ಇದ್ರೆ ಅದನ್ನ ಹಂಚ್ಬಿಡೋಣ. ರಿವ್ಯಾಲ್ಯೂಷನ್ ಪ್ರಾಫಿಟ್ ಆಯ್ತಲ್ಲ ಅದನ್ನ ಶೇರ್ ಮಾಡೋಣ. ಅದನ್ನ ಕ್ರೆಡಿಟ್ ಸೈಡ್ ಶೇರ್ ಮಾಡ್ಬೇಕಾಗತ್ತೆ. ಬೈ ರಿವ್ಯಾಲ್ಯೂಯೇಷನ್ ಎಷ್ಟು, ಪ್ರಾಫಿಟ್ ಎಷ್ಟು ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ ಆಗಿರುವಂತದ್ದು ಪ್ರಾಫಿಟ್ ಇಬ್ರಿಗೂ. ಸೊ 450 and 450 ಇದೆ ನೋಡಿ ಇಲ್ಲಿ. 450 and 450. I have to write 450 and 450 ಇವ್ರಿಗೆ ಮಾತ್ರ ಬರುತ್ತೆ. ನೆಕ್ಸ್ಟ್ ರಿಸರ್ವ್ ಇದೆ. ಸೊ ರಿಸರ್ವ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ರಿಸರ್ವ್ ಇದೆ, ಜನರಲ್ ರಿಸರ್ವ್ 6,000 ಇದೆ. ಈಕ್ವಲ್ ಪಾರ್ಟ್ನರ್ಸ್ ಅಲ್ವಾ. ಸೊ ಗುಡ್ ವಿಲ್ ಬಿಟ್ಟು ಮಿಕ್ಕಿದ್ದೆಲ್ಲ ಓಲ್ಡ್ ರೇಷಿಯೋದಲ್ಲೇ ಮಾಡ್ಬೇಕು. ಗುಡ್ ವಿಲ್ ಮಾತ್ರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಮಾಡ್ಬೇಕಾಗತ್ತೆ ಅಷ್ಟೇ. ಬೈ ಜನರಲ್ ರಿಸರ್ವ್, ಇಬ್ರು ಈಕ್ವಲ್ ಪಾರ್ಟ್ನರ್ ಆಗಿರೋದ್ರಿಂದ ಸಮವಾಗಿ ಅಂತೀರಾ. ಜನರಲ್ ರಿಸರ್ವ್ ದ ಅಮೌಂಟ್ ವಿಲ್ ಬಿ 3,000 and
3000 ಇಬ್ರಿಗೂ ಈಕ್ವಲ್ ಆಗಿ ಶೇರ್ ಮಾಡಿರೋ 3000 ಅಂಡ್ 3000 ಅವ್ರಿಗೆ ಬರ್ತದೆ ಜನರಲ್ ರಿಸರ್ವ್. ಸೊ ಅಷ್ಟಾಯ್ತು. ನಾವ್ ವಿ ಮೂವ್ ಆನ್ ಟು ಗುಡ್ ವಿಲ್. ಸೊ ಗುಡ್ ವಿಲ್ಗೆ ಬಂದ್ಬಿಡೋಣ, ಯಾಕಂದ್ರೆ ಇನ್ನೆಲ್ಲ ಹಂಚ್ಬಿಟ್ಟಿದೀವಿ ನಾವು. ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ಬಂದಾಗ, ಸೊ ಗುಡ್ ವಿಲ್ ಇಸ್ 16,000. ಅದನ್ನ ತಗೊಳ್ಳಲ್ಲ ನಾವು. ಶಿವಾಗ್ ಎಷ್ಟು ಬರ್ತಿತ್ತು ಅದು ಯಾರಿಗೆ ಶೇರ್ ಆಗ್ಬೇಕು ಅಷ್ಟೇ ಪ್ರಶ್ನೆಯಲ್ಲಿ. ಸೊ ಶಿವಾಸ್ ಎಷ್ಟಿದೆ ಇಲ್ಲಿ ಲಾಸ್ಟ್ ಟೈಮ್ ಬರ್ದಂಗೆ ನಾವು ನೋಡಿ, ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಮಾಡಿದ್ದು ನಾವು ಗೌರಿ, ರಾಜಾರಾಣಿ ಅಂಡ್ ಮಂತ್ರಿಲಿ. ಸೊ ಸೇಮ್ ಥಿಂಗ್ ಇಲ್ಲೂ ಬರಿಬೇಕಾಗತ್ತೆ. ಯಾವ ತರ ಅಂತ ಅಂದ್ರೆ ಬೈ ಯಾರು ಶಿವ ತಾನೆ ಹೊಸ ಪಾರ್ಟ್ನರ್, ಶಿವಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅವ್ನು ಯಾರಿಗೆ ಮಾತ್ರ ಗೌರಿಗೆ ಶೇರ್ ಆಗ್ತಾಯಿಲ್ಲ, ಯಾಕಂದ್ರೆ ಗೌರಿ ಏನು ಸ್ಯಾಕ್ರಿಫೈಸ್ ಮಾಡಿಲ್ಲ, 0 ಬಂದಿರೋದ್ರಿಂದ ಪೂರ್ತಿ ಗುಡ್ ವಿಲ್ ಗಣೇಶನ್ಗೆ ಹೋಗುತ್ತೆ. ದಟ್ ಈಸ್ 2667 ನಾವು ಮಾಡಿದೀವಿ ಆಲ್ರೆಡಿ. ದಟ್ ಈಸ್ 2667. ನೋಡಿ ಇಲ್ಲಿ ಶಿವ ಶೇರ್ ಯಾರಿಗೆ ಹೋಗುತ್ತೆ ಅಂತಾನು ಹೇಳಿದ್ದೆ ನಾನು ಮುಂಚೆನೆ, ಎಷ್ಟದು ಗಣೇಶ್ಗೆ ಹೋಗುತ್ತೆ. ಅದು ದಟ್ ಈಸ್ 2667. ನೆಕ್ಸ್ಟ್ ಸೇಮ್ ಇದಕ್ಕೆ ಕಾಂಟ್ರಾ ಬರೀತೀನಿ ನಾನು. ಟು ಯಾರು ಹೇಳಿ, ಗಣೇಶ್ ಕ್ಯಾಪಿಟಲ್ ಅಕೌಂಟ್, ಅದನ್ನ ಶಿವ ಇಂದ ಅಮೌಂಟ್ ಇದು ಬರೀತೀನಿ ನಾನು 2667. ದಟ್ಸ್ ಆಲ್. ಓಕೆ, ಇಷ್ಟು ನಿಮ್ಗೆ ಕ್ಲಾರಿಟಿ ಇರಲಿ. ಸೊ ಇಷ್ಟ ಆಯ್ತು. ಇದು ವಿತ್ಡ್ರಾನ್ ಏನು ಆಗಿಲ್ದಲೇ ಇರೋದ್ರಿಂದ ಸೊ ಇಷ್ಟಕ್ಕೆ ಉಳಿತೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ವಿತ್ಡ್ರಾನ್ ಆಗಿತ್ತು. ಸೊ ವಿತ್ಡ್ರಾನ್ ಆಗದಲ್ಲೇ ಇರೋದ್ರಿಂದ ಇಲ್ಲಿ ಮಾತ್ರ ಇಷ್ಟೇ ಬರುತ್ತೆ. ದಟ್ಸ್ ಆಲ್ ಅಬೌಟ್ ಗುಡ್ ವಿಲ್. ಸೊ ಇಲ್ಲಿಗೆ ಪ್ರಾಬ್ಲಮ್ ಇದಾಗಿಲ್ಲ, ಯಾಕಂದ್ರೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದೆ, ಅದೊಂದು ನಾವು ನೋಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ತಾ ಇದ್ವಿ, ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀತಿದ್ದು. ದಟ್ ಇಸ್ ರೆಗ್ಯುಲರ್ ಪ್ರಾಬ್ಲಮ್. ಬಟ್ ಈ ಸಲ ನಾವು ಏನ್ ಹೇಳಿದ್ರೆ, ಅವರೇ ಹೊಸ ಏನ್ ಮಾಡಿ ಅಂತ ಹೇಳಿದ್ರೆ, ಕ್ಯಾಪಿಟಲ್ ನ ಕ್ರಿಯೇಟ್ ಮಾಡಿ ನೀವು ಅದ್ರ ಪ್ರಕಾರನೇ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರನೇ ನಿಮ್ಗೆ ಇಲ್ಲಿ ಮಾಡಿ ಅಂತ ಹೇಳಿದ್ರಿಂದ, ಸೊ ಅದಕ್ಕೆ ಮುಂಚೆನೆ ವರ್ಕಿಂಗ್ ನೋಟ್ ನಾನು ಮಾಡ್ಕೊಂಡಿದ್ದೆ. ಯಾವ್ದು ಹೇಳಿ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಸೊ ಇದು ಆಲ್ರೆಡಿ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ, ಹೇಗ್ ಬಂತು ಶಿವಾಸ್ ಕ್ಯಾಪಿಟಲ್ ಬೇಸಿಸ್ ಮೇಲೆ ಇಬ್ರದ್ದು ಎಷ್ಟೆಷ್ಟು ಕ್ಯಾಪಿಟಲ್ ಆಗಿದೆ ಅಂತ ಇದು ಮಾಡುದು. ಅದನ್ನ ನಾನು ನೋಡಿ, ಇಲ್ಲಿ ಶಿವ ಎಷ್ಟು 22,333, ಗೌರಿ ಎಷ್ಟು 67,000, ಮತ್ತೆ ಗಣೇಶ್ ಎಷ್ಟು 44,667. ಅದನ್ನ ನಾನು ಏನಂತ ಬರ್ತೀನಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 2 ಬ್ಯಾಲೆನ್ಸ್ ಡೈರೆಕ್ಟ್ ಆಗಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಾನೆ ಬರೀತೀನಿ. ಯಾಕೆಂದ್ರೆ ಅದನ್ನ ನಾವು ಮುಂಚೆ ನಾವೇ ಕಂಡುಹಿಡ್ಕೋತಿದ್ದು, ಈಗ ನಾವು ಕಂಡಿಡಿದು ಅದನ್ನ ಆ ಹೊಸ ರೇಷಿಯೋ ಪ್ರಕಾರ ಮಾಡಿ ಅಂತ ಹೇಳಿದ್ರೆ ಅದು 67,000, ಮತ್ತೆ ಗಣೇಶ್ದು 44,667. ಇಸ್ ದಟ್ ರೈಟ್? 44,667 ಕರೆಕ್ಟ್. ಮತ್ತೆ ಇವ್ರದ್ದು ಆಬ್ವಿಯಸ್ಲಿ ಅಷ್ಟೇ ಬರೋದು 22,333. ಸೊ ಈ 3 ಜನದ್ದು ನಾವು ಕ್ಯಾಪಿಟಲ್ಸ್ ನ ಕಂಡುಹಿಡಿದು ಬಿಟ್ಟಿದೀವಿ. ಅಂದ್ರೆ ಇದಾದಷ್ಟನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಈ ಬ್ಯಾಲೆನ್ಸ್ ಎಲ್ಲಾಗಲ್ಲ ಆಗ ಅದನ್ನ ನಾವೇನ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ಗೆ ಬ್ಯಾಲೆನ್ಸ್ ಮಾಡ್ಕೋತೀವಿ. ಸೊ ಎರಡು ಕಡೆ ಟೋಟಲ್ ಮಾಡೋಣ. ಸೊ ಆಬ್ವಿಯಸ್ಲಿ ಡೆಬಿಟ್ ಸೈಡ್ ಗೌರಿದ್ ಫಸ್ಟ್ ಮಾಡ್ತೀನಿ ನಾನು. ಗೌರಿದ್ ಎಷ್ಟಿದೆ, ಈ ಕಡೆ 67,000 ಇದೆ. ಗಣೇಶ್ ಇಲ್ಲಿ ಈ ಕಡೆ ಎಷ್ಟಿದೆ, 83,450. 83,450. ಸೊ ನೋಡಿ, ಏನಾದ್ರು ಮಿಸ್ ಮಾಡಿದೀವ ನಾವು ಅಡ್ಜಸ್ಟ್ಮೆಂಟ್ಸ್ ಗಳಲ್ಲಿ, ಏನಾದ್ರು ಇದ್ದಿದ್ಯಾ ಅಂತ ನೋಡೋಣ. ಯಾಕಂದ್ರೆ ಮತ್ತೆ ಇದ್ ಮಾಡಿದ್ರೆ ಎಲ್ಲ ತಪ್ಪಾಗುತ್ತೆ. ಸೊ ವಿ ಹ್ಯಾವ್ ಟೇಕನ್ ಎವ್ರಿಥಿಂಗ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಅಸೆಟ್ ಸೈಡ್ ಅಲ್ಲಿ ಇಲ್ಲ. ಸೊ ಅವ್ರಿಗೆ ಕೊಡ್ಬೇಕಾದೆಲ್ಲ ಕೊಟ್ಟಿದ್ವಿ. ಜನರಲ್ ರಿಸರ್ವ್, ರಿವ್ಯಾಲ್ಯೂಯೇಷನ್, ಪ್ರಾಫಿಟ್ ಮತ್ತೆ ಗೌರಿಗೆ ಏನು ಬರೋಲ್ಲ. 83,450 ಇಸ್ ದ ರೈಟ್. ಬಟ್ ಇಲ್ಲೆಷ್ಟಿದೆ, 67,000 ಮಾತ್ರ ಇದೆ. ಅಂದ್ರೆ 83,450 ಇಲ್ಲಿ 67,000 ನ ತೆಗೆದು ಬಿಡ್ತೀವಿ ನಾವು. ಎಷ್ಟು? 67,000. ಎಷ್ಟರಲ್ಲಿ? 83,450 ಇಲ್ಲಿ 67,000 ಹೋದ್ರೆ ನೆಕ್ಸ್ಟ್ ಉಳಿಯುತ್ತೆ ಗೌರಿದ್ ಮಾತ್ರ ನೋಡಿ, 16,450. ಸೊ ಇದನ್ನ ನಾವು 2 ಕ್ಯಾಶ್ ಅಕೌಂಟ್ ಅಂತ ಬರೀತೀವಿ. ಇಲ್ಲಿಗೆ ಬರೀತೀವಿ, ಅದನ್ನೇ ಅಡ್ಜಸ್ಟ್ ಮಾಡಿ ಅಂತ ಹೇಳಿರೋದು. 2 ಕ್ಯಾಶ್ ಅಕೌಂಟ್. ನೋಡಿ ಇಲ್ಲಿ ಇದು ಮುಂಚೆ ನಾವು ಇದನ್ನ ಕಂಡು ಹಿಡಿತಿದ್ವಿ, ಈ ಸಲ ಈ ತರ ಮಾಡ್ಬೇಕಾಗುತ್ತೆ. 83,000 ಈ ಕಡೆ ಕಡಿಮೆ ಆಗಿರೋದ್ರಿಂದ 2 ಕ್ಯಾಶ್ ಅಕೌಂಟ್ ಎಷ್ಟು ಕಡಿಮೆ ಇದೆ, 16,450 ಅಂತ ಬರೀತಾ ಇದೆ. ಸೊ ಈ ಕಡೆ ನೆಕ್ಸ್ಟ್ ಗಣೇಶ್ ಬರೋಣ. ಗಣೇಶ್ದು 44,667 ಇದೆ. 44,667 ಇದೆ. ಇಲ್ಲಿ ಎಷ್ಟಿದೆ ಟೋಟಲ್ ಮಾಡಿದ್ರೆ, ಇಲ್ಲಿ ಟೋಟಲ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ ಅಂತ ನೋಡೋಣ. 40,000 ಪ್ಲಸ್ 450 ಪ್ಲಸ್ 3,000 ಪ್ಲಸ್ 2,667. ಸೊ 46,117 ಬರುತ್ತೆ. ಎಷ್ಟು ಬರುತ್ತೆ? 46,117
46,117 ಬರುತ್ತೆ. ಸೊ ಈ ಕಡೆನೆ ಜಾಸ್ತಿ ಇರೋದ್ರಿಂದ ಮೈನಸ್ 44,667. ಸೊ 1,450 ಈ ಕಡೆನೆ ಬರುತ್ತೆ. ಸೊ ಅದನ್ನ ಕ್ಯಾಶ್ಗೆ ಅಡ್ಜಸ್ಟ್ ಮಾಡಿದೀವಿ ನಾವು. ಓಕೆ, ಕ್ಯಾಶ್ಗೆ ಅದನ್ನ ಅಡ್ಜಸ್ಟ್ ಮಾಡಿದೀವಿ. ಸೊ ನೆಕ್ಸ್ಟ್ ನಾವು ಶಿವಾಸ್ ಬಂದಾಗ ಅದು ಯೂಶುವಲ್ ಆಗಿ ಶಿವಾದು ಏನು ಅಷ್ಟೊಂದು ಬ್ಯಾಲೆನ್ಸ್ ಆಗಲ್ಲ, ಯಾಕಂದ್ರೆ ಹೊಸ ಪಾರ್ಟ್ನರ್ ನೋಡಿ ಈ ಕಡೆ ಎಷ್ಟಿದೆ 25,000 ಇದೆ, ಈ ಕಡೆನೂ ಟೋಟಲ್ ಮಾಡಿದ್ರೆ ಅಷ್ಟೇ ಬರುತ್ತೆ, ಎಷ್ಟು 25,000 ಬರುತ್ತೆ. ಓಕೆ, ಸೊ ಎರಡು ಕಡೆನೂ 25,000 ಬರುತ್ತೆ. ಓಕೆ, ಸೊ ಇಷ್ಟು ಬ್ಯಾಲೆನ್ಸ್ಡ್ ನಾವು ಬರ್ದಿರೋದು ಗೌರಿ ಗಣೇಶ ಮತ್ತೆ ಇದ್ರದ್ದು. ನಾವು ಇಲ್ಲಿ ಬರಿಬೇಕಾದ್ರೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಏನ್ ಬರೀತೀರಾ ಬ್ಯಾಲೆನ್ಸ್ ಶೀಟ್ ಈ ಬ್ಯಾಲೆನ್ಸ್ ಮಾಡಾಗ ಇದೆ, ನಾವು ಕ್ಯಾಪಿಟಲ್ ಏನ್ ಬರೀತೀರಾ ಅಂತ ಅಂದ್ರೆ ಗೌರಿ ಗಣೇಶ ಶಿವ, ಗೌರಿ ಗಣೇಶ ಶಿವ. ಸೊ ಗೌರಿದ್ ಎಷ್ಟಪ್ಪ ಕ್ಯಾಪಿಟಲ್ ಅಂತ ಅಂದ್ರೆ ಇದೆ, ಬೇಕಾದ್ರೆ ಇನ್ನೊಂದು ಲೈನ್ ಬರ್ದ್ಬಿಡಿ, ಅದು ದಟ್ ಯು ಹ್ಯಾವ್ ಟು ರೈಟ್ ಬೈ ಬ್ಯಾಲೆನ್ಸ್ brought down. I'm sorry, this is carried down. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಬರೀರಿ. ಯಾವ್ದು ಅಮೌಂಟ್ ಬರೀತೀರ ಅಂತ ಅಂದ್ರೆ ಇದೆ ಯಾವುದು 67,000, 44,667 and 22,333. Okay, same amount you have to write here, that is 67,000, 44,667 and 22,333. So the ಮೂರು ಟೋಟಲ್ ಮಾಡಿದ್ರೆ 1,34,000 ಬರುತ್ತೆ ನಮಗೆ, ದಟ್ಸ್ ಕ್ಯಾಪಿಟಲ್. ಸೊ ಇನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ಐಟಮ್ ಇದೆ, ಈ ಸಲ ನಾನು ಕ್ಯಾಶ್ ಅಕೌಂಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕ್ಯಾಶ್ ಅಕೌಂಟ್ ಅಲ್ಲಿ, ಇಲ್ಲಾಂದ್ರೆ ಕ್ಯಾಶ್ ಅಕೌಂಟ್ ಮಾಡಿ ಅಂತ ಹೇಳಿಲ್ಲ, ಆದ್ರೂ ನೀವು ಮಾಡಿದ್ರೆ ಮಾಡ್ಬೋದು. ಸೊ ಕ್ಯಾಶ್ ಅಕೌಂಟ್ ಇಲ್ಲ, ವಿತೌಟ್ ಕ್ಯಾಶ್ ಅಕೌಂಟ್ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಸೊ ಕ್ರೆಡಿಟಾರ್ಸ್, ಈ ಬ್ಯಾಲೆನ್ಸ್ ಶೀಟ್ ಬಂದ್ಬೋಣ. ಕ್ರೆಡಿಟಾರ್ಸ್ ಏನಾದ್ರು ಚೇಂಜ್ ಆಗಿದೆಯಪ್ಪ? ಕ್ರೆಡಿಟಾರ್ಸ್ ಬಿಲ್ಸ್ ಪೇಬಲ್ ಏನು ಚೇಂಜ್ ಆಗಿಲ್ಲ. ಸೊ 20,000 ಮತ್ತೆ 4,000 ಅಷ್ಟೇ ಬರೆಯೋಣ. 20,000 ಮತ್ತೆ 4,000, 20,000 ಮತ್ತೆ 4,000 ನ ಬರೆಯೋಣ ನಾವು. 20,000 and 4,000. ನೆಕ್ಸ್ಟ್ ಇನ್ನ ಕ್ಯಾಶ್ ಬಿಡೋಣ, ಕ್ಯಾಶ್ ಲಾಸ್ಟಿಂಗ್ ನಾನು ಲೆಕ್ಕಾಚಾರ ಕೊಡ್ತೀನಿ ನಾನು. ನೆಕ್ಸ್ಟ್ ಬಿಲ್ಡಿಂಗ್ ನೋಡಿ, ಇಲ್ಲಿ ಸ್ಟಾಕ್ ಮತ್ತೆ ಡೇಟಾಸ್ ಬಿಟ್ರೆ ಏನು ಚೇಂಜ್ ಆಗಿಲ್ಲ. ಬಿಲ್ಡಿಂಗ್, ಮಿಷನರಿ, ಪೇಟೆಂಟ್ಸ್, ಪ್ಲಾಂಟ್ ಅಂಡ್ ಮಿಷನರಿ ಅಷ್ಟೇ ವ್ಯಾಲ್ಯೂ. ಸೊ ಬಿಲ್ಡಿಂಗ್ ಎಷ್ಟಿದೆ? ಸೊ ಬಿಲ್ಡಿಂಗ್ ಇಸ್ 40,000, ಫರ್ನಿಚರ್ ಇಸ್ 14,500 and this is 30 and ಸೇಮ್ ಅದನ್ನೇ ಬರೀತೀರಾ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಇಸ್ 40,000. ಫರ್ನಿಚರ್ ಇದೆಯಾ? ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? 14,500. 14,500. ಸೊ ಪೇಟೆಂಟ್ಸ್ 18,000 ಇದೆ. ಪೇಟೆಂಟ್ಸ್ ಎಷ್ಟಿದೆ? 18,000 ಇದೆ. ಸೊ ನೆಕ್ಸ್ಟ್ ಡೆಟಾಸ್ ನಾವು ಆಲ್ರೆಡಿ ವರ್ಕ್ಔಟ್ ಮಾಡಿದೀವಿ, ಅದನ್ನ ಆಲ್ರೆಡಿ ರಿವ್ಯಾಲ್ಯೂಯೇಷನ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ವಿ. ದಿಸ್ ಇಸ್ ಪ್ಲಾಂಟ್ ಅಂಡ್ ಮಿಷನರಿ 30,000. ಸೊ ಎಲ್ಲ ಅಸೆಟ್ಸ್ ಮಿಕ್ಕಿದೆಲ್ಲ ಏನಿದೆ ವ್ಯಾಲ್ಯೂ ಅದನ್ನೇ ಬರ್ದಿದ್ದೀವಿ ನಾವು. ಪೇಟೆಂಟ್ಸ್ ಇಸ್ 30,000. Patents is about 30,000. Plant and machinery is about 18,000. So ಕ್ಯಾಶ್ ಬರಿಬೇಕಾದ್ರೆ ಏನೇನು ಅಂತ ನಿಮ್ಗೆ ಇಲ್ಲೇ ಹೇಳ್ಬಿಡ್ತೀನಿ. ಕ್ಯಾಶ್ ಹಳೆ ಬ್ಯಾಲೆನ್ಸ್ ಎಷ್ಟಿತ್ತು ಫಸ್ಟ್ ಅದನ್ನ ಚೆಕ್ಔಟ್ ಮಾಡಿ. ಸೊ ದ ಓಲ್ಡ್ ಬ್ಯಾಲೆನ್ಸ್ ಇಸ್ 7,000. ನೋಡಿ ಇಲ್ಲಿ ಹಳೆ ಬ್ಯಾಲೆನ್ಸ್ ಎಷ್ಟಿದೆ? 7,000. ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬಂದ್ಬಿಡ್ಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ಇರೋದೆಲ್ಲ ಪ್ಲಸ್ ಮಾಡಿ, ಡೆಬಿಟ್ ಸೈಡ್ ಅಲ್ಲಿ ಇರೋದೆಲ್ಲ ಮೈನಸ್ ಮಾಡಿ. ಸೊ ಅದು ಬರುತ್ತೆ ಅದು ಅಂತ ಇದು ನೋಡೋಣ. ಸೊ 7,000 ಅಲ್ಲಿ ಪ್ಲಸ್ ಶಿವ ತನ್ನಲ್ಲ ಕ್ಯಾಪಿಟಲ್ ನ್ಯೂ ಪಾರ್ಟ್ನರ್, ಅದನ್ನ ಪ್ಲಸ್ ಮಾಡ್ಕೋತೀರಾ. ಪ್ಲಸ್ ಮೈನಸ್ ಎಲ್ಲಾಗುತ್ತೆ ಅಂತ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಕ್ಯಾಶ್ ಅಕೌಂಟ್ ನ ಗೌರಿ ಮತ್ತೆ ಗಣೇಶ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದಾಯ್ತು, ಅದನ್ನ ಏನ್ ಮಾಡ್ಬೇಕು ನೀವು, ಅದು ಡೆಬಿಟ್ ಸೈಡ್ ಆಗಿರೋದ್ರಿಂದ ಮೈನಸ್ ಮಾಡ್ತೀರಾ. ಎಷ್ಟು ಅವ್ರು ಎತ್ಕೊಂಡಂಗೆ ಅದು 16,450 minus 1,450. ಸೊ ಅಷ್ಟನ್ನು ನೀವು ಮಾಡಿದಾಗ ಗೊತ್ತಾಯ್ತಲ್ಲ ಏನೇನು ಐಟಮು. ಇದು ಓಲ್ಡ್ ಬ್ಯಾಲೆನ್ಸ್ 7,000, 25,000 ದಟ್ ಈಸ್ ಬ್ರಾಡ್ ಬೈ ನ್ಯೂ ಪಾರ್ಟ್ನರ್, 16,450 and 1,450 ಈಸ್ ಅಡ್ಜಸ್ಟೆಡ್. ಸೊ ಇಲ್ಲಿ ಅಡ್ಜಸ್ಟ್ ಮಾಡಿರೋವಂಥದ್ದು. ಸೊ ಇಷ್ಟನ್ನು ಮಾಡಿದಾಗ ಲೆಟ್ ಮಿ ಚೆಕ್ ದ ಆನ್ಸರ್. 7,000 plus 25,000 minus 16,450 minus 1,450.
ಸೊ ದಟ್ಸ್ ಬಿಕಮ್ 14,100. ಎಷ್ಟಾಗುತ್ತೆ ಅದು? 14,100 ಆಗುತ್ತೆ. ಎಷ್ಟಾಗುತ್ತೆ ಅದು? 14,100 ಆಗುತ್ತೆ. ದಟ್ ಈಸ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಈಗ ವಿ ಹ್ಯಾವ್ ಟು ಚೆಕ್ ಔಟ್ ವಿತ್ ದ ಬ್ಯಾಲೆನ್ಸ್. ಎರಡು ಬ್ಯಾಲೆನ್ಸ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ. ಸೊ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ದ ಟೋಟಲ್ ಕ್ಯಾಪಿಟಲ್ ಇಸ್ 1,34,000. ಮೂರನ್ನು ಆಡ್ ಮಾಡಿದ್ರೆ ಪ್ಲಸ್ 24. ಸೊ 1,58,000 in the debit side. So that is liability side, and credit side, and that is asset side. 1,400 plus 27 plus 40 plus 14,500 plus 30,000 plus 14,400 plus 18,000. So that will ನಮಗೆ ಸೇಮ್ ಆನ್ಸರ್ ಬಂತು. ಸೊ ಆಬ್ವಿಯಸ್ಲಿ ನಾವು ಮಾಡಿರೋದು ಕರೆಕ್ಟ್ ಇದೆ. ಸೊ ದಟ್ ಈಸ್ ಫೈನಲಿ ಇಟ್ ಇಸ್ ಬ್ಯಾಲೆನ್ಸ್ಡ್. ಸೊ ಬ್ಯಾಲೆನ್ಸ್ ಶೀಟ್ ಏನಾಯ್ತು? ಇಲ್ಲಿ ಬ್ಯಾಲೆನ್ಸ್ ಆಯ್ತು. 1,58,000 and 1,58,000. ಸೊ ಇನ್ ದಿಸ್ ಪ್ರಾಬ್ಲಮ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇಷ್ಟು ಎಲಿಮೆಂಟ್. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು, ಗುಡ್ ವಿಲ್ದು ನ್ಯೂ ಪಾರ್ಟ್ನರ್ ಎಷ್ಟು, ಅದು ಯಾರಿಗೆ ಶೇರ್ ಆಗಬೇಕು ಅಂತ. ಇನ್ ಕೇಸ್ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಇಬ್ಬರಿಗೂ ಬಂದಿದ್ರೆ ಇಬ್ಬರಿಗೂ ಶೇರ್ ಮಾಡಿ ಇಬ್ಬರಿಗೂ ಇಲ್ಲಿ ಬರೀತಾ ಇದ್ದು ನಾವು. ಇಲ್ಲಿ ಶಿವಾಸ್ ಕ್ಯಾಪಿಟಲ್ ಅಲ್ಲಿ ಇಬ್ಬರಿಗೂ ಬರೀತಾ ಇದ್ದು. ಇಲ್ಲಿ ಅವನು ಏನು ಸ್ಯಾಕ್ರಿಫೈಸ್ ಮಾಡಿಲ್ಲ ಗೌರಿ ಅನ್ನೋದಕ್ಕೆ ಇದು ಈ ತರ ಆಗಿದೆ. ಅಂಡ್ ಅಡ್ಜಸ್ಟ್ ಆಗಿರೋ ಕ್ಯಾಪಿಟಲ್ ನ ಈ ರೀತಿ ಕಂಡಿಡ್ಬೇಕು. ಶಿವಾಸ್ ಕ್ಯಾಪಿಟಲ್ ಬೇಸಿಸ್ ಮೇಲೆ ಮಾಡಿ ಅಂತ ಹೇಳಿದರೆ ಶಿವಾಸ್ ಕ್ಯಾಪಿಟಲ್ ಅಲ್ಲಿ ಗುಡ್ ವಿಲ್ ನ ಮೈನಸ್ ಮಾಡಿ ಅದ್ರ ಬೇಸಿಸ್ ಮೇಲೆ ನೀವು ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಓಕೆ, ಟು ಇಷ್ಟು ಈ ಪ್ರಾಬ್ಲಮ್ ಅಲ್ಲಿ ನೀವು ನೋಡಿದ್ರೆ ದಟ್ಸ್ ಅ ಬ್ಯಾಲೆನ್ಸ್ಡ್ ಪ್ರಾಬ್ಲಮ್. Okay.